ಓಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಭೈರತಿ ಸುರೇಶ್ ಅವರು ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಮಾಡಬೇಕು, ಯಾರನ್ನ ತನಿಖೆಗೊಳಪಡಿಸ್ಬೇಕು, ಯಾರಿಗೆ ಏನು ಶಿಕ್ಷೆ ಕೊಡಬೇಕು, ಇಳಿದಿರುವ ಈ ಮುಂಚೆ ಲೋಕಾಯುಕ್ತದವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವ್ರನ್ನ ಜೈಲಿಗೆ ಕಳಿಸಿದವ್ರು ಯಾರು? ಮುಂಚೆ ಈ ರಾಜ್ಯದಲ್ಲಿ ಅನೇಕ ಮಂತ್ರಿಗಳನ್ನ ಜೈಲಿಗೆ ಕಳಿಸಿದವ್ರು ಯಾರು? ಡೈಲಿ ಅನೇಕ IAS ಆಫೀಸರ್ಗಳಿಂದ ಹಿಡಿದು KS ಇಂದ ಹಿಡಿದು ತಹಶೀಲ್ದಾರ್ರಿಂದ ಹಿಡಿದು ನೂರಾರು ಜನ ಆಫೀಸರ್ಗಳನ್ನ ಹಿಡಿದು ಜೈಲಿಗೆ ಕಳಿಸ್ತಾರ ಯಾರು? ಅದೇ ಲೋಕಾಯುಕ್ತರು. ಹಂಗಾದ್ರೆ ಲೋಕಾಯುಕ್ತವ್ರೇನು ಕೆಲಸ ಮಾಡ್ತಾ ಇಲ್ವ ಈ ರಾಜ್ಯದಲ್ಲಿ? ಈ ಥರ ಬಯಾಸ್ಡ್ ಇರಬಾರ್ದು ಅನ್ನೋದು ಅಷ್ಟೇ. ಇದಕ್ಕೆ ವೆರಿ ದ ಎಂಡ್, ಕೊನೆ ಅನ್ನೋದು ಬೇಕಲ್ಲ. ವಿರೋಧ ಪಕ್ಷದವರು ಬಯಾಸ್ ಆಗಿದ್ದಾರೆ ಅಥವಾ ದೂರುದಾರರು ಮಾತ್ರ ಬಯಾಸ್ ಆಗಿದ್ದಾರೆ ಅಂತ? ವಿರೋಧ ಪಕ್ಷದವ್ರಿಗೆ ಏನಾದರೂ ಅನುಮಾನಗಳಿದ್ರೆ ಅವ್ರು ಬಯಾಸ್ಡ್ ಆಗಿದ್ದಾರೆ ಅಂತ ಅರ್ಥ. ದೂರುದಾರರು ಏನಾದರೂ ಬಯಾಸ್ಡ್ ಆಗಿದ್ದಾರೆ ಅಂದರೆ ಇದು ಅವ್ರೇನಾದರೂ ಅವ್ರದ್ದು ಕಂಪ್ಲೇಂಟ್ಸ್ ಇದ್ದರೆ ಅವರು ಬಯಾಸ್ಡ್ ಆಗಿದ್ದಾರೆ ಅಂತ ಅರ್ಥ. ಹೋಗಿ ಕೇಳಲಿ ಅಲ್ಲ ಲೋಕಾಯುಕ್ತರು, ಏನು ಬೇರೆನಾ? ಇಲ್ಲೇ ಇದ್ದಾರೆ ಬೆಂಗಳೂರಲ್ಲಿ, ಹೋಗಿ ಹೇಳಲಿ ಲೋಕಾಯುಕ್ತರು, ಸನ್ಮಾನ್ಯ ಲೋಕಾಯುಕ್ತರು ಕಂಪ್ಲೇಂಟ್ ಕೊಡಲಿ, ಈ ಥರ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡ್ತಾಯಿಲ್ಲ ನಿಮ್ಮ ಆಫೀಸರ್ಸ್ ಅಂತ. ಅವರು ಡಿಸೈಡ್ ಮಾಡ್ತಾರೆ, ಅವರು ನ್ಯಾಯಾಧೀಶರು, ಅವರು ಲೆಟ್ ದೆಮ್ ಡಿಸೈಡ್. ಏನಾಯ್ತಾ ಸರ್? ಅದು ಒಂದು ಇದ್ರ ಪ್ರಕಾರ ಬಂತು ಸರ್ ಅಷ್ಟೇ. ನಿಮ್ಮ ಹೆಸರು ಯಾಕೆ ಬಂತು ಅಂದರೆ ಜೂನ್ 28ಕ್ಕೆ ಸರ್ಚ್ ವಾರೆಂಟ್. ನನ್ನ ಹೆಸರು ಯಾಕೆ? ಅಲ್ಲ 29ಕ್ಕೆ IAS ಅಧಿಕಾರಿ ಎಂಟ್ರಿ ಕೊಟ್ಟು ನೀವು ಜೂನ್ 1ಕ್ಕೆ ನಗರಾಭಿವೃದ್ಧಿ ಸಚಿವರಾಗಿ ನೀವು ಅಲ್ಲಿಗೆ ಭೇಟಿ ಕೊಟ್ಟಿದ್ರಿ ಅಂತ. ಹೀಗೆ ಜೂನ್ 2ಕ್ಕೆ ಮೈಸೂರು ಲೋಕಾಯುಕ್ತ ವರ್ಗಾವಣೆ ಆಯ್ತು ಅಂದರೆ ಅವೆಲ್ಲ ಒಂದು ಇದ್ರ ಪ್ರಕಾರ ಆಗಿದೆ ನೋಡಿ. ನಾನು ಈಗ ಮೂಡಾನ ಎಡ್ ಮಾಡೋದು ಯಾರು? ಮೂಡ ಯಾರು ಕೆಳಗಡೆ ಬರ್ತದೆ? ಐ ಆಮ್ ದ ಮಿನಿಸ್ಟರ್. ನಾನು ನಮ್ಮ ಇಲಾಖೆ ನನ್ನ ಕಚೇರಿಗೆ ಹೋಗ್ಬೇಕು ಅಂದರೆ ನಾನು ಯಾವೊಂದು ಪರ್ಮಿಷನ್ ತಗೊಬೇಕಾ? ಇಟ್ಸ್ ನಾಟ್ ಎ ಡೆಮಾಕ್ರಸಿ. ಈಗ ನಾನು ಯಾರ್ದೋ ಪರ್ಮಿಷನ್ ತಗೊಂಡು ನಾನು ಹೋಗ್ಬೇಕು? ಹಂಗಾದ್ರೆ ಇದೆಂಥ ನ್ಯಾಯ ಇದು? ಲೋಕಾಯುಕ್ತ ತನಿಖೆ ಅವ್ರಿಗೂ ಅವ್ರದ್ದೇ ಅಧಿಕಾರ ಇದೆ. ನನ್ನ ಮಿನಿಸ್ಟ್ರಾಗಿ ಆ್ಯಸ್ ಅ ಮಿನಿಸ್ಟರ್ ನನ್ನ ಇಲಾಖೆಯಲ್ಲಿ ಏನೋ ಅಕ್ರಮ ನಡೆದೈತೆ ಅಂತ ಕಂಪ್ಲೇಂಟ್ ಮಾಡಿದ್ರಿ, ನೀವೇ ಎಲ್ಲ ಪತ್ರಿಕಾ ಮಿತ್ರರೆಲ್ಲ ದೊಡ್ಡದಾಗಿ ಸೀನ್ ಮಾಡಿದ್ರಿ, ದೊಡ್ಡ ಇಡೀ ದಿನ ನ್ಯೂಸ್ ಹೊಡೆದ್ರಿ, ಹೋಗಿ ಅಲ್ಲಿ ಹೋಗ್ತಾ ಇಲ್ಲ, ನೀವು ನೋಡ್ತಾ ಇಲ್ಲ ಅಂತ ನಾನು ಎದ್ದೋ ಬಿದ್ದು ಅಂತ ನಾನು ಹೋಗಿ ಅಲ್ಲಿ ಅಲ್ಲಿ ಎಲ್ಲ ನಡೀತಾ ಇರೋವಂಥದ್ದು ಇನ್ಮೇಲೆ ಯಾವುದು ಸ್ಟಾಪ್ ಮಾಡಬೇಕು ಅಂತ ಹೇಳಿ 2-3 ಸಸ್ಪೆಂಡ್ ಮಾಡಿ ಎಲ್ಲ ಬಂದಿದ್ದು. ಹಂಗಾರೆ ನಾನು ನನ್ನ ಆಫೀಸ್ಗೆ ಹೋಗೋಕೆ ನನಗೆ ಯೋಗ್ಯತೆ ಇಲ್ವಾ? ನನಗೆ ಹಂಗಾದ್ರೆ ಇದಾ ಟೈಮ್ ಎಂಟೈಟೆಡ್ ಟು ಗೋ ಟು ಮೈ ಆಫೀಸ್? ಇದೆಂಥ ನ್ಯಾಯ ಇದು? ಯಾರನ್ನ ಕೇಳಿ ನಾನು ಹೋಗ್ಬೇಕು? ಹಂಗಾದ್ರೆ ಯಾರನ್ನ ಕೇಳಿ ಹೋಗ್ಬೇಕಾ? ಇದು ಈ ಥರ ಸುಮ್ಮನೆ ಇದ್ದರೆ ಈ ಥರ ಎಲ್ಲ ಮೇಲೆ ಹತ್ತು ಕೂತ್ಕೊಂಡು ನಮ್ಮ ಮೇಲೆ ಎಲ್ಲನೂ ಈ ಥರ ಸುಳ್ಳು ಎಲ್ಲ ಆಪಾದನೆಗಳು ಮಾಡಿದ್ರೆ ನಮಗೂ ಮಾತಾಡೋಕ್ಕೆ ಬರ್ತೈತೆ. ಅದು ಯಾರು ಹೂಮ್ ಎವರ್ ಈ ಮೇ ಬಿ. ನಾನು ಯಾವತ್ತೂ ತಪ್ಪು ಮಾಡಿಲ್ಲ. ಐ ಡೋಂಟ್ ಕೇರ್ ಹೂ ಈಸ್ ಹಿ. ಅವನಿಗೆ ಅವನದೇ ಆದ ಇದ್ದಿದ್ರೆ ನನಗೆ ಆದ ಸ್ವಾಭಿಮಾನ ಇದೆ. ಅವ್ರು ಯಾರಾದರೂ ಹಾಕ್ಕೊಂಡಿರಲಿ, ನಾವೇನು ತಪ್ಪು ಮಾಡಿ ಅಂತ 100 ಸರಿ ಹೇಳ್ತೀನಿ. 2021ರಲ್ಲಿ ನಾನು ಐ ಆಮ್ ನಾಟ್ ದ ಮಿನಿಸ್ಟರ್, ನನ್ನ ವಿಚಾರನೇ ಗೊತ್ತಿಲ್ಲ. ಅದೆಲ್ಲ ಲೋಕಾಯುಕ್ತದಲ್ಲಿ ಇದು ನಡೀತಾ ಐತೆ ಅಂತ ಹೇಳಿದವ್ರು ಯಾರು? ನನಗೆ ಗೊತ್ತಾಗಿದ್ದಂಗೆ ನಿಮ್ಮಿಂದ. ನೀವೇ ಎಲ್ಲ ಹೇಳಿದ್ರಿ ಹೋಗ್ತಾ ಇಲ್ಲ ನೋಡ್ತಾ ಇಲ್ಲ ಅಂತ, ದಡಬಡ ಅಂತ ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ರಿ. ಓಡೋಗಿ ಅಲ್ಲೆಲ್ಲ ಮೀಟಿಂಗ್ ಮಾಡಿ ಇಮಿಡಿಯೇಟ್ ನಿಲ್ಲಿಸಿ ಅಲ್ಲಾಗಿರೋ ಪ್ರೊಸೀಡಿಂಗ್ಸ್ ಎಲ್ಲ ಸ್ಟಾಪ್ ಮಾಡಿ, ಇನ್ಮೇಲೆ ಯಾರಿಗೂ ಸೈಟ್ ಕೊಡಬಾರ್ದು, ಇದೆಲ್ಲ ಇದು ಮಾಡಿ ಅಂತ ಹೇಳಿಲ್ಲ. ಸ್ಪಾಟಲ್ಲಿ ಒಬ್ಬ IAS ಆಫೀಸರ್ನ ಎನ್ಕ್ವೈರಿ ಆಗಿ ಮಾಡಿದ್ದು ಅದೇ ತಪ್ಪ? ಹಂಗಾದ್ರೆ ಇದು ಭೈರತಿ ಸುರೇಶ್ ಅವ್ರ ರಿಯಾಕ್ಷನ್. ಇವರಿಗೆ ಆ ಕಚೇರಿಗೆ ಹೋಗೋದಕ್ಕೆ, ಮೀಟಿಂಗ್ ಮಾಡೋದಕ್ಕೆ ಯಾರ್ದು ಪರ್ಮಿಷನ್ ಬೇಕಾಗಿಲ್ಲ, ಸರಿ ಎಲ್ಲ ಒಪ್ಕೊಳ್ಳೋಣ. ಬಟ್ ಇವ್ರು ಎಂಟ್ರಿ ಕೊಟ್ಟಂತಹ ಟೈಮ್ನಲ್ಲೇ ಅಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿಲ್ಲ. ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇದನ್ನು ಬಿಟ್ಟು ಇನ್ನೆಲ್ಲ ಸುತ್ತೊಡಿತಾ ಇದ್ದಾರೆ ಸಚಿವರು. ಹೇಳಿಕೆಯನ್ನು ಕೊಡಬೇಕಾದ್ರೆ ಇನ್ನೆಲ್ಲ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾನು ಹೋಗೋದು ತಪ್ಪ, ಮಾಡೋದು ತಪ್ಪ, ಮೀಟಿಂಗ್ ಮಾಡಿದ ತಪ್ಪ ಅಂತೆಲ್ಲ ಕೇಳ್ತಿದ್ದಾರೆ. ಅದೆಲ್ಲ ಅಲ್ಲ. ಪ್ರಶ್ನೆ ಇರೋದು, ನೀವು ಹೋದ ಟೈಮಿಂಗಿಗೂ ಲೋಕಾಯುಕ್ತ ಅಧಿಕಾರಿಗಳು ಸರ್ಚ್ ವಾರೆಂಟ್ ಅನ್ನ ರದ್ದುಪಡಿಸಿದ್ದಕ್ಕೂ ತನಿಖೆಯನ್ನ ಮುಂದುವರಿಸದೇ ಇರೋದಕ್ಕೂ ಲಿಂಕ್ ಆಗ್ತಾ ಇದೆ, ಸಿಂಕ್ ಆಗ್ತಾ ಇದೆ ಅನ್ನೋದು ಅನುಮಾನ.